ನಾವು ಚಿಕ್ಕವರಿರುವಾಗ ಬುಕ್ಗಳನ್ನು ಅಂಟಿಸ್ಲಿಕ್ಕೆ ಗಮ್ ಬೇಕಾಗ್ತಿರ್ತಿತ್ತು. ಆ ಸಂದರ್ಭದಲ್ಲಿ ಇಂತಹ ಜಾಲಿ ಮರಗಳಿಗೆ ಸ್ವಲ್ಪ ಗಾಯ ಮಾಡಿ, ನೋಡಿ ಇಲ್ಲಿ ಯಾರೋ ಮಾಡಿ ಹೋಗಿದ್ದಾರೆ ಪುಣ್ಯಾತ್ಮರು, ಹೀಗೆ ಒಂದೆರಡು ಏಟು ಕೊಟ್ಟರೆ ಅಲ್ಲಿ ಅಂಟು ಶೇಖರಣೆ ಆಗ್ತಿತ್ತು. ಇಲ್ಲಿಯೂ ಅದೇ ಥರ ನೋಡಿ, ಯಾರೋ ಈ ಥರ ಕಚ್ಚಕ್ಕೆ ಹೋಗಿದ್ದಾರೆ, ಅಂಟು ಸುರಿತಾ ಇದೆ. ಇದನ್ನು ನಾವು ಚಿಕ್ಕವರಿರುವಾಗ ಬಾಟ್ಲ್ಗಳಲ್ಲಿ ಕಲೆಕ್ಟ್ ಮಾಡಿ ಭಾನುವಾರ ಹೋಗಿ ಅದನ್ನು ಬುಕ್ಗಳಿಗೆ ಅಂಟಿಸ್ಲಿಕ್ಕೆ ಬಳಸ್ತಾ ಇದ್ವಿ, ಜೊತೆಗೆ ಅದನ್ನು ತಿಂತಾನೂ ಇದ್ವಿ. ಸೊ ಇತ್ತೀಚಿನ ಮಕ್ಕಳಿಗೆ ಇವೆಲ್ಲವೂ ಗೊತ್ತಿಲ್ಲ. ಸೊ ಇಂತಹ ಬಾಲ್ಯವನ್ನು ಕಳೆದ ನಾವು ಮತ್ತೆ ನೆನಪುಗಳನ್ನು ಮೆಲುಕು ಹಾಕುವ ಪ್ರಯತ್ನ ಇದಾಗಿದೆ ಬಂಧುಗಳೇ. ಇದು ಜಾಲಿ ಮರ. ಈ ಜಾಲಿ ಮರದ ಅಂಟ ತಿನ್ನಲಿಕ್ಕೂ ಯೋಗ್ಯ. ಮಾರ್ಕೆಟಲ್ಲಿ ಹೋದರೆ ಇದರ ಬೆಲೆ ₹100 ಪರ್ kg. ಗೋಕಾಕ್ ಕರದಂಟು ನೋಡ್ಬೋದು, ಅಂಟಿನ ಉಂಡೆ ನೋಡ್ಬೋದು. ಅವುಗಳೆಲ್ಲವುಗಳಲ್ಲಿ ಈ ಜಾಲಿ ಮರದ ಅಂಟವೇ ಶ್ರೇಷ್ಠ. ಸೊ ಹೀಗಾಗಿ ಈ ಜಾಲಿ ಮರದ ಅಂಟವನ್ನು ಸವಿಯೋಣ. ಆಹಾ, ಭಾರಿ ಗಟ್ಟಿಯಾಗಿದೆ ನೋಡಿ. ವಾವ್, ಸೂಪರ್, ಒಳ್ಳೆ ಬೆಂಕಿ ಥರ ಇದೆ ಅಂಟು. ನೋಡಿ ಹೇಗೆ ಬರ್ತಾ ಇದೆ ಅಂಟು. ಸೊ ಈ ಅಂಟವನ್ನು ಒಣಗಿಸಿ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಸಿಹಿ ತಿಂಡಿಗಳಲ್ಲಿ ಈ ಅಂಟವನ್ನು ಹೇರಳವಾಗಿ ಬಳಸಲಾಗುತ್ತೆ. ಧನ್ಯವಾದಗಳು.